ಅಣ್ಣವ್ರಿಗೂ ಆರ್ ಎನ್ ಜಯಗೋಪಾಲ್ಗೂ ದಾರಿ ತಪ್ಪಿದ ಮಗದಲ್ಲಿ ಗಲಾಟೆ ಆಗೋಯ್ತು. ಅದ್ಮೇಲೆ ಜಯಗೋಪಾಲ್ ಅವರು ಪೆನ್ ಬಿಸಾಕ್ಬಿಟ್ಟು ಇನ್ಮೇಲೆ ನಿಮಗೆ ಬರೆಯಲ್ಲ ಅಂತ ಎದ್ದು ಹೋದರು. ನೀವು ಆ ಹಾಡು ಬರೆಯಲ್ಲ ಅಂತಂದ್ರಿ, ಆದರೂ ಅದರಲ್ಲೊಂದು ಒಳ್ಳೆ ಹಾಡು ಕೊಟ್ಟಿದ್ರಿ, ಕಣ್ಣಂಚಿನ ಈ ಮಾತಲ್ಲಿ. ನಂಗೆ ಆ ಹಾಡು ಬಹಳ ಇಷ್ಟ. ಆ ಹಾಡು ಉದಯಶಂಕರ್ ಜನಾರ್ದನ್ ಹೋಟ್ಲಲ್ಲಿರೋರು, ಜಯಗೋಪಾಲ್ ಜನಾರ್ದನ್ ಹೋಟ್ಲಲ್ಲಿರೋರು, 232 ಇವರು ರೂಮ್ ನಂಬರ್ 233. ಬಹಳ ಜನಕ್ಕೆ ಹಿಂದಿನ ಚಿತ್ರರಂಗ ಗೊತ್ತಿದ್ದವರಿಗೆ ಜನಾರ್ದನ ಹೋಟೆಲ್ನವರು ಆ ರೂಮನ್ನು ಖಾಲಿ ಇಟ್ಟಿರೋರು. ಜಯಗೋಪಾಲ್ ಬರ್ತೀನಿ ಅಂತ ಒಂದು ಫೋನ್ ಮಾಡಿದ್ರೆ ಜನಾರ್ದನ 233 ಖಾಲಿ ಮಾಡಿಸಿಟ್ಟಿರು. 100 ಸಿನಿಮಾ ಮಾಡಿರುವ ಕಲಾವಿದ ಅವರು 10,000 ರೂಪಾಯಿ ಸಂಭಾವನೆ ಕೊಡಿ ಅಂತೇಳಿ ರಾಜ್ಕುಮಾರ್ ತಮ್ಮ ವೃತ್ತಿ ಜೀವನದ ಮೊದಲ 10,000 ರೂಪಾಯಿ ಸಂಬಳ 5 ಅಂಕಿ ಇಂತಾಗ 5 ಅಂಕಿ ಸಂಭಾವನೆ ಕೊಡಿಸಿದ ಆರ್ ಎನ್ ಜಯಗೋಪಾಲ್. ಬಂಗಾರದ ಮನುಷ್ಯದಿಂದಲೂ ವೈದ್ಯನಾಥನ ರಾಜ್ಕುಮಾರ್ ಜೊತೆ ಕೆಲಸ ಮಾಡಿದ್ದಾರೆ. ನಮ್ಮ ಡಿಜಿಟಲ್ ಪಾರ್ಟ್ನರ್ಸ್ ಶಕ್ತಿ ಸಿಲ್ಕ್ ರೂಟ್, ಯೂನಿಟಿ ಬಿಲ್ಡಿಂಗ್, ಜೆಸಿ ರಸ್ತೆ, ಬೆಂಗಳೂರು. ಮನೆಯಲ್ಲಿ ಕುಳಿತು ಬ್ರಾಹ್ಮಣ ವಧುವರ ವೀಕ್ಷಣೆ ಮಾಡಲು ಒಂದು ಸುವರ್ಣಾವಕಾಶ. ಸಂಪರ್ಕಿಸಿ ಅನುರಾಗ ಮ್ಯಾಟ್ರಿಮೋನಿ. ಜಗತ್ತನ್ನು ನೋಡೋಣ ಬನ್ನಿ, ನಮ್ಮೊಂದಿಗೆ ನಡೆಸಿ ಧಾರ್ಮಿಕ ಯಾತ್ರೆ. ಆಮೇಲೆ ಈ ಥರದ್ದೇ ಕಲ್ಪನೆ ನಂಗೆ ಇತ್ತೀಚೆಗೆ ಯಾವುದೋ ವಿಡಿಯೋ ನೋಡಿದೆ ಆರ್ ಎನ್ ಜಯಗೋಪಾಲ್ ಬಗ್ಗೆ. ಅಣ್ಣವ್ರಿಗೂ ಆರ್ ಎನ್ ಜಯಗೋಪಾಲ್ಗೂ ದಾರಿ ತಪ್ಪಿದ ಮಗದಲ್ಲಿ ಗಲಾಟೆ ಆಗೋಯ್ತು. ಅದ್ಮೇಲೆ ಜಯಗೋಪಾಲ್ ಅವರು ಪೆನ್ ಬಿಸಾಕ್ಬಿಟ್ಟು ಇನ್ಮೇಲೆ ನಿಮಗೆ ಬರೆಯಲ್ಲ ಅಂತ ಎದ್ದು ಹೋದರು ಅಂತ ನಾನು ಯಾರೋ ಹೇಳ್ತಾ ಇದ್ರು. ನಾನು ಆ ವಿಡಿಯೋ ನೋಡ್ತಾ ಇದ್ದೆ. ಯಾರೋ ಹೇಳಿದ್ದಾರೆ ಇತ್ತೀಚೆಗೆ ಬಂದ ವಿಡಿಯೋ. ನಾನು ಒಂದಲ್ಲ ಎರಡಲ್ಲ 800 ಪುಟ ಆರ್ ಎನ್ ಜಯಗೋಪಾಲ್ ಆತ್ಮಕಥೆ ಬರ್ಕೊಂಡಿದ್ದೀನಿ ನಾನು. ಈ 800 ಪುಟದಲ್ಲಿ ಈ ಇನ್ಸಿಡೆನ್ಸ್ ಎಲ್ಲೂ ಹೇಳಿಲ್ಲ, ಜಯಗೋಪಾಲ್ ಹೇಳಿಲ್ಲ. ಮತ್ತು ಜಯಗೋಪಾಲ್ ಮತ್ತು ಅಣ್ಣವ್ರ ಸಂಬಂಧಕ್ಕೆ ನಾನು ಸಾಕ್ಷಿ. ಯಾಕೆ ಅಂದರೆ ಜಯಗೋಪಾಲ್ 70ನೇ ವರ್ಷದ ಕಾರ್ಯಕ್ರಮ ಆಗುವಾಗ ನಾವು ಚಲನಚಿತ್ರ ವಾಣಿಜ್ಯ ಮಂಡಳಿಗೂ ಹಿಂಗೆ ಇನ್ವಿಟೇಷನ್ ಕೊಡಕ್ಕೆ ಹೋದ್ವಿ. ಆಗ ಸಾರಾ ಗೋವಿಂದು ಕೂತಿದ್ರು. ಸಾರಾ ಗೋವಿಂದು ಒಂದು ಮಾತು ಹೇಳಿದ್ರು, ಅಣ್ಣವ್ರ ಮನೆಗೆ ಹೋಗಿದ್ರ ನೀವು? ಅವರು ಜಯಗೋಪಾಲ್ ಎಲ್ಲ ಫೋನ್ ಮಾಡಿ ಹೇಳಿದ್ದೀನಿ ಇದ್ರಲ್ಲ, ಒಂದ್ಸಲ ಹೋದ್ರೆ ಚೆನ್ನಾಗಿರುತ್ತೆ ನೀವು ಅಂತ ಅಂದ್ರು. ಅವರು ಹೋಗಿ ಕಂಪಲ್ಸರಿ ಏನಲ್ಲ. ಆವಾಗ ಜಯಗೋಪಾಲ್ ಹೌದಲ್ವ ಇಲ್ಲ ಬಂದಿದ್ವಲ್ಲ. ಆಕ್ಚುಲಿ ಚಲನಚಿತ್ರ ವಾಣಿಜ್ಯ ಮಂಡಳಿ ಅವಾಗ ಕುಮಾರ ಕೃಪಾ ಗೆಸ್ಟ್ ಹೌಸ್ ಹತ್ರ ಇದರಲ್ಲಿತ್ತು, ಈ ಕಡೆ ಇತ್ತು. ಈ ಹೊಸ ಬಿಲ್ಡಿಂಗ್ ಅಲ್ಲ, ಹಳೆ ಬಿಲ್ಡಿಂಗ್. ಅಲ್ಲಿಂದ ಅಣ್ಣವ್ರ ಮನೆ ಹತ್ರನೇ. ಅಲ್ಲಿಂದ ಜಯಗೋಪಾಲ್ ಫೋನ್ ಮಾಡಿದ್ರು, ಅಣ್ಣವ್ರೆ ಬರ್ತೀಯ, ನೀವೆಲ್ಲ ಫೋನ್ ಮಾಡ್ಬೇಕಾ ಜಯಗೋಪಾಲ್ ಬನ್ನಿ ಅಂತಂದ್ರು. ನಾನು ಅಣ್ಣ ಜಯಗೋಪಾಲ್ ಒಟ್ಟಿಗೆ ಹೋಗ್ತೀನಿ. ಆರ್ ಎನ್ ಜಯಗೋಪಾಲ್ ಮತ್ತು ಅಣ್ಣವ್ರು ಮಾತನಾಡುವಾಗ ನಾನು ಸಾಕ್ಷಿಯಾಗಿ ಕೂತಿದ್ದೀನಿ ಅಲ್ಲಿ 70ನೇ ವರ್ಷದಲ್ಲಿ. ಆಗ ದಾರಿ ತಪ್ಪಿದ ಮಗದ ಬಗ್ಗೆ ಅಣ್ಣವರೇ ಮಾತಾಡಿದ್ರು. ನಮ್ಮ ಪ್ರೊಡಕ್ಷನ್ ಸಿನಿಮಾ ಅಲ್ಲ ಜಯಗೋಪಾಲ್ ಅವರೇ, ಅವ್ರು ಏನೋ ಪ್ರೊಡ್ಯೂಸರ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು, ನಿಮ್ಗೆ ಅದು ಇಷ್ಟ ಆಗಲಿಲ್ಲ, ನೀವು ಆ ಹಾಡು ಬರೆಯಲ್ಲ ಅಂತಂದ್ರಿ, ಆದರೂ ಅದರಲ್ಲೊಂದು ಒಳ್ಳೆ ಹಾಡು ಕೊಟ್ಟಿದ್ರಿ, ಕಣ್ಣಂಚಿನ ಈ ಮಾತಲ್ಲಿ. ನಂಗೆ ಆ ಹಾಡು ಬಹಳ ಇಷ್ಟ. ಆ ಹಾಡು ಮುಂದೆ ನಿಮ್ಮನ್ನ ಹತ್ರ ನಾವು ಬರ್ಸೋಕ್ಕಾಗಲಿಲ್ಲ, ಯಾಕಂದ್ರೆ ಉದಯಶಂಕರ್ ಬರೀತಾ ಇದ್ರು, ನಾವು ಬರ್ಸೋಕ್ಕಾಗಲಿಲ್ಲ. ಹೀ ರಿಪೆಂಟೆಡ್, ರಾಜ್ಕುಮಾರ್ ರಿಪೆಂಟ್ ಮಾಡಿ. ನಂಗೆ ಜಯಗೋಪಾಲ್ ಆಟೋಬಿಯೋಗ್ರಫಿಲಿ ಈ ಘಟನೆ ಹೇಳಿಲ್ಲ. ಅಂದ್ರೆ ಇದು ಓವರ್ ಬ್ಲೋನ್ ಘಟನೆ. ದಾರಿ ತಪ್ಪಿದ ಮಗದಲ್ಲಿ ಪ್ರೊಡ್ಯೂಸರ್ ಹೇಳಿದ್ದ, ಅಣ್ಣವ್ರು ಹೇಳಿದ್ದಲ್ಲ. ಗೊತ್ತಾಯ್ತು. ಸೊ ಇದು ಪ್ರೊಡ್ಯೂಸರ್ ಹಿಂಗ್ ಹೇಳೋದು ಬಹಳ ಮಾಮೂಲಿ. ಈ ಹಾಡು ಬೇಡ, ಈ ಹಾಡು ಬರೀರಿ ಅಂತ ಹೇಳೋದು ಬಹಳ ಮಾಮೂಲಿ. ಅವ್ರು ಕೊನೆಗೆ ಲಿರಿಕ್. ಆಮೇಲೆ ಜಯಗೋಪಾಲ್ ಬಗ್ಗೆ ಒಂದು ಬಹಳ ತಿಳ್ಕೊಳ್ಬೇಕಾದ್ದೇನು ಅಂದ್ರೆ, ವಿಜಯ ನರಸಿಂಹ ತರನೋ ಉದಯಶಂಕರ್ ತರನೋ ಅವ್ರ ಚಿತ್ರರಂಗವನ್ನು ನಂಬಿ ಬದುಕಿದವರಲ್ಲ. ಅವ್ರಿಗೆ ಅವ್ರ ಸ್ಕೂಲ್ ಇತ್ತು, ಅವ್ರಿಗೆ ಆದಾಯದ ಮೂಲ ಬೇರೆ ಇತ್ತು. ಆದ್ದರಿಂದ ಅವರು ಅನೇಕ ಸಲ ರಾಜಿ ಮಾಡ್ಕೊಳ್ಳೋ ಇಲ್ಲ ಹಾಡು ನಾನು ಬರೆಯಲ್ಲ ಅಂತ. ಈಗ ನೀವು ಅದೇ ನಿಮ್ ಜೀವನ ಆದ್ರೆ ಎಲ್ಲ ಬರೀಲೇಬೇಕು ನೀವು. ಜಯಗೋಪಾಲ್ ಹಂಗಿರ್ಲಿಲ್ಲ. ಆದ್ದರಿಂದ ಅವ್ರು ಈ ಹಾಡು ನಾನು ಬರೆಯಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಬಹಳ ಜನಕ್ಕೆ ಗೊತ್ತಿಲ್ದಿರೋ ಘಟನೆ ಇದೆ, ಅದು ನಾನು ದಾಖಲೆ ಮಾಡಿದ್ದೀನಿ. ಸನಾದಿ ಅಪ್ಪಣ್ಣ ಸಿನಿಮಾನ ಮಾಡಬಹುದೋ ಬಾರದೋ, ವಯಸ್ಸಾಗ್ಬಿಡುತ್ತೆ. ಆ ಸಿನಿಮಾದ ಕ್ಲೈಮ್ಯಾಕ್ಸ್ ಅಲ್ಲಿ ಮಗ ಅವರಿಗೆ ತೊಂದರೆ ಕೊಡ್ತಾನೆ, ಈ ಥರದ ಕತೆ ಮಾಡಬಹುದೋ ಬೇಡವೋ ಅಂದಾಗ ಅಣ್ಣವ್ರ ಸಲಹೆ ಕೇಳಿದ್ದು ಜಯಗೋಪಾಲ್. ಜಯಗೋಪಾಲ್ ನೀವು ಕರೆಕ್ಟಾಗಿ ನಿರ್ಧಾರ ಮಾಡ್ತೀರಿ, ನಾನು ಈ ಸಿನಿಮಾ ಮಾಡ್ಲೋ ಬೇಡವೋ ಅಂದಾಗ ಜಯಗೋಪಾಲ್ ಇಲ್ಲ ಖಂಡಿತ ಮಾಡಿ ಅಣ್ಣವ್ರೆ, ಅದು ನಿಮ್ಗೆ ಈ ಪಾತ್ರ ಒಪ್ಪುತ್ತೆ ಅಂತ ಹೇಳಿ ಮಾಡಿದ್ರು. ಅದರಿಂದ ನಿಮ್ಗೆ ಅವ್ರ ನಡುವೆ ವೈರತ್ವ ಇದ್ರೆ ಹಿಂಗೆ ಕೇಳ್ತಾ ಇದ್ರ? ಖಂಡಿತ ಕೇಳಕ್ ಸಾಧ್ಯ ಇಲ್ಲ. ಆಮೇಲೆ ಜಯಗೋಪಾಲ್ ಒಂದ್ ಘಟನೆ ಯಾವಾಗ್ಲೂ ಹೇಳೋರು, ಉದಯಶಂಕರ್ ಜನಾರ್ದನ್ ಹೋಟ್ಲಲ್ಲಿರೋರು, ಜಯಗೋಪಾಲ್ ಜನಾರ್ದನ್ ಹೋಟ್ಲಲ್ಲಿರೋರು, 232 ಇವರು ರೂಮ್ ನಂಬರ್ 233. ಬಹಳ ಜನಕ್ಕೆ ಹಿಂದಿನ ಚಿತ್ರರಂಗ ಗೊತ್ತಿದ್ದವರಿಗೆ ಜನಾರ್ದನ ಹೋಟೆಲ್ನವರು ಆ ರೂಮನ್ನು ಖಾಲಿ ಇಟ್ಟಿರೋರು.
ಉದಯಶಂಕರ್ ಚೆನ್ನೈಗೆ ಹೋದ್ರು ಬೇರೆಯವ್ರಿಗೆ ಕೊಡ್ತಾ ಇರ್ಲಿಲ್ಲ, ಅಥವಾ ಜಯಗೋಪಾಲ್ ಚೆನ್ನೈಗೆ ಹೋದ್ರು ಬೇರೆಯವ್ರಿಗೆ ಕೊಡ್ತಾ ಇರ್ಲಿಲ್ಲ. ಇದನ್ನ ನಾನೇ ನೋಡಿದ್. ಕೊನೆಗೆ ಜಯಗೋಪಾಲ್ ಇಲ್ಲ ನಾನು ಸಿನಿಮಾಗೆ ಬರೆಯೋದನ್ನ ಕಮ್ಮಿ ಮಾಡಿದೀನಿ, ನೀವು ಬೇರೆಯವ್ರಿಗೆ ಕೊಡಿ ಅಂತ ಹೇಳಿದ್ರು ಕೂಡ ಜಯಗೋಪಾಲ್ ಬರ್ತೀನಿ ಅಂತ ಒಂದು ಫೋನ್ ಮಾಡಿದ್ರೆ ಜನದಾಗ 233 ಖಾಲಿ ಮಾಡಿಸಿಟ್ಟರು. ಇದು ನಡ್ಸ್ಕೊಂಡ್ ಬರೋದು. ಯಾವುದೋ ಒಂದು ಸಿನಿಮಾ ಡಿಸ್ಕಷನ್ಗೆ 232 ಅಣ್ಣವ್ರು ಬಂದರೆ ಒಂದೇ ಒಂದು ಸಂದರ್ಭದಲ್ಲೂ ತಪ್ಪದೆ 233 ಬಂದು ಜಯಗೋಪಾಲ್ ಮಾತಾಡ್ಸ್ಕೊಂಡೇ ಹೋಗೋರು. ಇದು ಅವರ ನಡುವಿನ ಸಂಬಂಧ. ಇದನ್ನ ದಾಖಲೆ ಕೂಡ ಮಾಡಿದ್ವಿ. ಇದನ್ನ ಜಯಗೋಪಾಲೇ ಹೇಳಿದ್ರು. ಬಹಳ ಅವ್ರಿಗೆ ರಮಾಕಾಂತ್ ಆಮೇಲೆ ಶ್ರೀರಂಜನಿ ರಾಜ ಬಹಳ ಇಷ್ಟ ಅನ್ನೋರಿಗೆ ಸಂಗೀತದ ಬಗ್ಗೆ ಜಯಗೋಪಾಲ್ ಹತ್ರ ಅವ್ರು ಬಹಳ ಮಾತಾಡೋರು, ಹಾಡುಗಳ ಬಗ್ಗೆ ಬಹಳ ಮಾತಾಡೋರು. ಹಂಗಾಗಿ ಅವ್ರ ಸಂಬಂಧ ತುಂಬಾ ಚೆನ್ನಾಗಿತ್ತು. ಮತ್ತು ಜಯಗೋಪಾಲ್ ಈಗ ಯಾರೋ ಪ್ರಶ್ನೆ ಕೇಳಿದಾಗ ಅವ್ರು ಉತ್ತರ ಹೇಳಿದ್ರು ಒಂದ್ಸಲ. ನಂಗೆ ನೆನಪಿದೆ, ಯಾರೋ ಪತ್ರಕರ್ತರು ಹಿಂಗೆ ಕೇಳ, ನನ್ನ ಮೊದಲ ಸಿನಿಮಾ ಹೀರೋ ಯಾರು ಗೊತ್ತಾ? ನಾನು ನಿರ್ದೇಶನ ಮಾಡಿದ್ದು ಧೂಮಕೇತು ಹೀರೋ ರಾಜ್ಕುಮಾರ್. ಆದ್ರಿಂದ ನೀವು ನನಗೆ ಹೇಳ್ತೀರಾ ರಾಜ್ಕುಮಾರ್ ಅಲ್ಲ ಸಂಬಂಧನ ಅನ್ನೋ ಅರ್ಥದಲ್ಲಿ ಜಯಗೋಪಾಲ್ ಮಾತಾಡ್ತಿದ್ದ ಹಂಗೆ. ಸೊ ನನ್ನ ಅಣ್ಣವ್ರ ಸಂಬಂಧ ಚೆನ್ನಾಗಿದೆ, ನೀವು ಅದಕ್ಕೆ ಏನೋ ಇದನ್ನ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀರ. ನಾನು ವಿಜಯ ಭಾಸ್ಕರ್ಗೂ ಇದೇ ಉತ್ತರನ ಹೇಳಿದೆ. ಅದಕ್ಕೆ ಏನಾಗತ್ತೆ ಅಂತಂದ್ರೆ, ನಿಮ್ಗೆ ಪುಟ್ಟಣ್ಣ ಕಣಗಲ್ಗೊಂದು ಗುಂಪು ಸೃಷ್ಟಿಯಾಗುತ್ತೆ, ಅಣ್ಣವ್ರಿಗೊಂದು ಗುಂಪು ಸೃಷ್ಟಿಯಾಗುತ್ತೆ. ನೀವು ಈ ಪ್ರಶ್ನೆ ಕೇಳೋರು, ವಿಜಯ ಭಾಸ್ಕರ್ ರಾಜ್ಕುಮಾರ್ ಬ್ಯಾನರ್ಗೆ ಮ್ಯೂಸಿಕ್ ಕೊಟ್ಟಿಲ್ಲ ಅಂತ ಕೇಳೋರು, ಜಿ ಕೆ ವೆಂಕಟೇಶ್ ಪುಟ್ಟಣ್ಣ ಕಣಗಲ್ಲಿ ಕೊಟ್ಟೇ ಇಲ್ಲ ಯಾಕೆ ಅಂತ ಕೇಳಿಲ್ಲ ಯಾಕೆ? ಅದು ಹೌದಲ್ವಾ? ಜಿ ಕೆ ವೆಂಕಟೇಶ್ ಪುಟ್ಟಣ್ಣ ಕಣಗಲ್ಲಿ ಕೊಟ್ಟಿಲ್ಲ, ಯಾವುದನ್ನು ಕೊಟ್ಟಿಲ್ಲ. ಅದು ಹಂಗಾರೆ ಅವರಿಬ್ರಿಗೆ ಏನ್ ಜಗಳ ಆಗಿತ್ತು? ಇದು ಜಗಳದ ಪ್ರಶ್ನೆ ಇಲ್ಲ ಇದರಲ್ಲಿ, ಜಗಳ ಪ್ರಶ್ನೆ. ಇವಾಗ್ಲೂ ನಾವು ನೋಡ್ತೀವಲ್ಲ ಸರ್, ಒಂದೊಂದು ಟೀಮು ಆಗೋದ್ರೆ ಅವ್ರ ಟೀಮು ಅವ್ರವ್ರ ಇದನ್ನ ಹಂಗಂಗೆ ಮಾಡ್ಕೊಂಡು ಹೋಗ್ತಾರೆ ಹೊರತು ಇದ್ರಲ್ಲಿ ಅವ್ರವ್ರ ನಡುವೆ ಜಗಳ ಅಂತ ಇವ್ರು ಈಗ ಎಷ್ಟು ವರ್ಷದ ಮೇಲೆ ಸೃಷ್ಟಿ ಮಾಡ್ತಿರೋ ಕಥೆಗಳೇ ಸೃಷ್ಟಿ ಮಾಡ್ಬಿಟ್ಟು ಅದೊಂದು ದೊಡ್ಡ ಬೆಳಕನ್ನ ಮಾಡಿಡೋದೇ ಒಂದು. ಮತ್ತು ಧೂಮಕೇತು ಸಿನಿಮಾ ಆದಾಗ ಅದಕ್ಕೆ ಎಸ್ ಪಾಲ್ ಪ್ರೊಡ್ಯೂಸರು, ಪಾಲ್ ಅವ್ರ ಹತ್ರ ಜಯಗೋಪಾಲ್ ಮಾತಾಡಿ 101ನೇ ಸಿನಿಮಾ ಧೂಮಕೇತು, 100ನೇ ಸಿನಿಮಾ, 100 ಸಿನಿಮಾ ಮಾಡಿರೋ ಕಲಾವಿದ ಅವರು 10,000 ರೂಪಾಯಿ ಸಂಭಾವನೆ ಕೊಡಿ ಅಂತೇಳಿ ರಾಜ್ಕುಮಾರ್ ತಮ್ಮ ವೃತ್ತಿ ಜೀವನದ ಮೊದಲ 10,000 ರೂಪಾಯಿ ಸಂಬಳ 5 ಅಂಕಿ ಅಂತಾಗ 5 ಅಂಕಿ ಸಂಭಾವನೆ ಕೊಡಿಸಿದ ಆರ್ ಎನ್ ಜಯಗೋಪಾಲ್. ಇದು ಇತಿಹಾಸದ ಸತ್ಯ. ಇದು ಅವ್ರಿಗೆ ಏನೋ ಗಲಾಟೆಗಳಿತ್ತು. ಇತ್ತೀಚೆಗೆ ವಿಡಿಯೋ ನೋಡಿದ್ರಿಂದ ಇಷ್ಟು ಮಾತಾಡಿದ್ರೆ ಇದು ಅಲ್ಲ, ಅದು ಪೆನ್ ಬಿಸಾಕಿ ಬರುವಂತ ಜಗಳ ಎಲ್ಲ ಯಾವತ್ತೂ ಇರಲ್ಲ. ಆಮೇಲೆ ಚಿತ್ರರಂಗದಲ್ಲಿ ಇದೆಲ್ಲ ಬಹಳ ಮಾಮೂಲಿ. 2 ಸಲ ಬರೋದು, ಇಲ್ಲ ನಾ ಈ ಹಾಡು ನಾನು ಬರೆಯಲ್ಲ, ನೀವು ಯಾರ ಹತ್ರ ಬರ್ಸ್ಕೊಳ್ಳಿ ಅಂತ ಎದ್ದು ಬರೋದು ಇದೆಯಲ್ಲ, ಇದು ಈಗಲೂ ನಡೆಯುತ್ತೆ. ಆ ಕಾಲದಲ್ಲಿ ಈಗಲೂ ನಡೆಯುತ್ತೆ. ನಾನು ಎಷ್ಟೋ ಜನಕ್ಕೆ ಸಂಭಾಷಣೆ ಬರೆಯೋವಾಗ ಅವ್ರು 50 ಸೀನ್ 40 ಸೀನ್ ಮಾಡಿ 40 ಸೀನ್ ಬರೆದ್ಮೇಲೆ ನೋಡಿಯಪ್ಪ ಇಷ್ಟು ಬರೀತೀನಿ ನಾನು, ಮುಂದೆ ಯಾರ ಹತ್ರ ಬರ್ಸ್ಕೊಳ್ಳಿ ನೀವು ಅಂತ ಎದ್ದು ಬಂದಿದ್ದಿದೆ. ಮತ್ತ ಅವ್ರು ನೆಕ್ಸ್ಟ್ ಸಿನಿಮಾಗ್ ನನ್ನ ಕರೀತಾರೆ ಅಥವಾ ನಾನೇ ಮಾತಾಡ್ತೀನಿ. ಅದು ಅದ್ರಲ್ಲಿ ಜಗಳ ಅಲ್ಲ, ಅದೇ ಖಂಡಿತ ಜಗಳ ಅಲ್ಲ. ಆಮೇಲೆ ನೀವು ಹೇಳಿದಾಗೆ ಒಬ್ರಿಗೊಬ್ರು ತುಂಬಾ ಗೌರವಿಸ್ತಾ ಇದ್ದಂತ ಕಾಲ ಅಲ್ವಾ ಸರ್ ಅದು? ನಟರುಗಳ ನಡುವೆ ಅಥವಾ ದೊಡ್ಡವರು ತುಂಬಾ ಒಬ್ರಿಗೊಬ್ರು ಗೌರವ ಕೊಟ್ಕೊಂಡು ಇದ್ದಂತ ಕಾಲ. ಇನ್ನೊಂದು ಪ್ರಶ್ನೆ ಯಾರೋ ಕೇಳಿರೋದು, ಇದು ಎಲ್ ವೈದ್ಯನಾಥನ್ ಬಗ್ಗೆ ನೀವು ಯಾಕೆ ಮಾತಾಡಿಲ್ಲ ಅಂತ ಹೇಳಿ. ನಾವೆಲ್ಲ ಸಂಗೀತ ನಿರ್ದೇಶಕರು ಮಾತನಾಡುವಾಗ ಎಲ್ ವೈದ್ಯನಾಥನ್ ಬಗ್ಗೆ ಮಾತಾಡಿಲ್ಲ, ನಿಜ. ಎಲ್ ವೈದ್ಯನಾಥನ್ ರಾಜ್ಕುಮಾರ್ ಅವರು 1 ಸಿನಿಮಾಕ್ಕೆ ಸಂಗೀತ ಕೊಟ್ಟಿದ್ದಾರೆ. ಅದು ಒಂದು ಮುತ್ತಿನ ಕತೆ ಸಿನಿಮಾಕ್ಕೆ ಸಂಗೀತ ಕೊಟ್ಟಿದ್ದಾರೆ. ಅದು ಏನಾಗ್ತಾ ಇತ್ತು ಅಂತಂದ್ರೆ, ಶಂಕರ್ ನಾಗ್ ಪ್ರೊಡಕ್ಷನ್, ಅದು ಒಂದು ಮುತ್ತಿನ ಕತೆ. ಹೌದು, ಶಂಕರ್ ನಾಗ್ ಸಿನಿಮಾಗಳಿಗೆಲ್ಲ ಸಾಮಾನ್ಯಕ್ಕೆ ಇಳೆರಾಜ ಸಂಗೀತ ಕೊಡ್ತಾ ಇದ್ದಾರೆ, ಗೀತ ಎಲ್ಲ ಇಳೆರಾಜ. ಇದು ಜಿ ಕೆ ವೆಂಕಟೇಶ್ ನೋಡಿ ಸ್ವಾಮಿ ನಾವಿರೋದಾಗೆ ಜಿ ಕೆ ವೆಂಕಟೇಶ್ ಮ್ಯೂಸಿಕ್ ಅವರ ಒಂದು ಟೀಮ್ ಅದು. ಅವಾಗ ಜಿ ಕೆ ವೆಂಕಟೇಶ್ ಅದರ ಇದನ್ನೆಲ್ಲ ನೋಡ್ಬಿಟ್ಟು, ಸಿನಿಮಾದ ರೀತಿ ನೀತಿ ಎಲ್ಲ ನೋಡ್ಬಿಟ್ಟು, ನೋಡಪ್ಪ ಇದು ನಮ್ಮ ವೈದ್ಯ ಮಾಡೋದ ಸಿನಿಮಾ, ಅವನನ್ನು ಕಳಿಸ್ತೀನಿ ಅಂತ. ವೈದ್ಯನಾಥನು ಬಹಳ ಜನಕ್ಕೆ ಗೊತ್ತಿಲ್ಲ, ಇವರ ಶಿಷ್ಯ ಜಿ ಕೆ ವೆಂಕಟೇಶ್. ಜಿ ಕೆ ವೆಂಕಟೇಶ್ ಯಾವಾಗ್ಲೂ ಹೇಳೋರು, ನನಗೆ ಇಬ್ರು ಎಡಗೈ ಬಲಗೈ, ಇಳೆರಾಜ ಮತ್ತು ಎಲ್ ವೈದ್ಯನಾಥನ್. ಸೂಪರ್. ಬಂಗಾಳದ ಮನುಷ್ಯದಿಂದಲೂ ವೈದ್ಯನಾಥನು ರಾಜ್ಕುಮಾರ್ ಜೊತೆ ಕೆಲಸ ಮಾಡಿದ್ದಾರೆ. ಅದು ಜಿ ಕೆ ವೆಂಕಟೇಶ್ ಯಾವ್ಯಾವ ಸಿನಿಮಾಕ್ಕೆ ಮಾಡಿದಾರೋ ಅದನ್ನ ಹೇಳಿದ್ದಾರೆ. ನಾನು ವೈದ್ಯನಾಥನ್ ಜೊತೆಗೆ ಇದು ನಿಮ್ಮ ಹಾಡಿನ ಪ್ರಸಂಗ, ನಾನು ರಾಜ್ಕುಮಾರಿಗೆ ಮೊದಲು ಮಾಡಿದ ಹಾಡು ಯಾವ್ದು ಗೊತ್ತಾ? ನೀನ್ ತಿಳ್ಕೊಂಡಂಗೆ ಒಂದು ಮುತ್ತಿನ ಕತೆ ಅಲ್ಲಯ್ಯ,
ಹುಲಿಯ ಹಾಲಿನ ಮೇವಲ್ಲಿ ಒಂದು ಹಾಡು ನನಗೆ ಅಣ್ಣವರೇ ಇಷ್ಟಪಟ್ಟು ನೀವೇ ಮಾಡಿದನ ವೆಂಕಟೇಶ್ ಬೇಡ ಅಂತ, ರಾಜಾದೇ ರಾಜ ಅಂತ ಒಂದು ಹಾಡಿದೆ ಅದರಲ್ಲಿ. ಆ ಹಾಡು ನನ್ ಪೂರ್ತಿ ನಾನೇ ಮಾಡಿರೋದಯ್ಯ ಅಂತ ವೈದ್ಯನಾಥನ್ ಹೇಳೋರು. ಜಿ ಕೆ ವೆಂಕಟೇಶ್ ಹಂಗ್ ಮಾಡೋರು. ಆ ಹಾಡು ಹಾಡಿದ್ರೆ ಇಳೆಯರಾಜ ಹಂಗೇಳಿ ನೀವ್ ಒಂದ್ ನೀನೇ ಮಾಡಯ್ಯ ಪೂರ್ತಿ, ಅಥವಾ ವೈದ್ಯನಾಥನ್ ಪೂರ್ತಿ ನೀನೇ ಮಾಡಯ್ಯ ಅಂತ ಹೇಳೋರು. ಸೊ ಈ ತರದಲ್ಲಿ ನಾನು ಮಾಡಿದೆ ಅಂತ.